ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್. ಇವತ್ತು ಬೆಂಡೆಕಾಯಿ ಪಲ್ಯ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ನಾನು ಇದಕ್ ಮುಂಚೆ ಒಂದು ಬೆಂಡೆಕಾಯಿ ಪಲ್ಯದ ರೆಸಿಪಿ ಅಪ್ಲೋಡ್ ಮಾಡಿದೀನಿ. ಅದು ಮಸಾಲಾ ರುಬ್ಬಾಕಿ ಮಾಡುವಂತದ್ದು. ಇದು ಡ್ರೈ ಪಲ್ಯ. ಇದಕ್ಕೆ ಮಸಾಲ ಎಲ್ಲ ರುಬ್ಬಾಕೋದೇನ್ ಬೇಕಿಲ್ಲ, ಒಗ್ಗರಣೆ ಹಾಕೋದಷ್ಟೇ. ಮೊದಲು ಹುರ್ಕೋಬೇಕು ಇದನ್ನ. ನಾನು ಒಂದು ಪ್ಯಾನ್ ಅಲ್ಲಿ 1 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದೀನಿ. ಹಾಕ್ಬಿಟ್ಟು ಬೆಂಡೆಕಾಯಿ ಕಟ್ ಮಾಡಿ ಇಟ್ಟಿರುವಂತ ಬೆಂಡೆಕಾಯಿನ ಹುರ್ಕೋತೀನಿ. ಇದು ಒಂದ್ ಸ್ವಲ್ಪ ಟೈಮ್ ತಗೊಳುತ್ತೆ, ಉರಿಬೇಕು. ಸ್ಲೋಲಿ ಅಂಟೆಲ್ಲ ಹೋಗೋವಷ್ಟು ಉರಿಬೇಕಾಗುತ್ತೆ. ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ಈ ಪಲ್ಯ ರೊಟ್ಟಿ, ಚಪಾತಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬೆಂಡೆಕಾಯಿನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ರೆ ಬೇಗ ಆಗತ್ತೆ. ಇವತ್ತಿನ ಪಲ್ಯಕ್ಕೆ ನಾನು 1/2 kg ಅಷ್ಟು ಬೆಂಡೆಕಾಯಿ ಹಾಕಿದೀನಿ. ಮಧ್ಯೆ ಮಧ್ಯೆ ಕೈ ಆಡಿಸ್ತಾ ಇರ್ಬೇಕು, ಅಂಟೆಲ್ಲ ಕಮ್ಮಿ ಆಗ್ತಿದೆ. ಇನ್ನೊಂದ್ ಸ್ವಲ್ಪ ಹೊತ್ತು ಉರಿಬೇಕು. ಬೆಂಡೆಕಾಯಿ ಪೂರ ಹುರ್ಕೊಂಡಿದೆ ನೋಡಿ, ಇಷ್ಟು ಹುರಿದ್ರೆ ಸಾಕು. ಅಂಟಿಲ್ದೆ ಇರೋಂಗೆ ಹುರಿದಿದೆ. ಸ್ವಲ್ಪ ಟೈಮ್ ತಗೊಂಡ್ರು ಕ್ಲೀನ್ ಆಗಿ ಉರಿಬೇಕು. ಇವಾಗ ಹುರಿದ್ರೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಗ ಬೆಂದ್ಕೊಳ್ಳುತ್ತೆ. ಒಗ್ಗರಣೆಗೆ ಇಲ್ಲೊಂದು ಪ್ಯಾನ್ ಅಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಟ್ಕೊಂಡಿದೀನಿ. ಸಾಸಿವೆ, ಕರಿಬೇವಿನ ಸೊಪ್ಪು ಮತ್ತೆ ಗ್ರೀನ್ ಚಿಲ್ಲಿ, 4 ಗ್ರೀನ್ ಚಿಲ್ಲಿ ಹಾಕ್ತಾ ಇದೀನಿ ಕಟ್ ಮಾಡಿ. ಚಿಲ್ಲಿನ 4 ಹಾಕಿದೀನಿ. ಆನಿಯನ್ 2 ದೊಡ್ಡ ಆನಿಯನ್ 2 ಕಟ್ ಮಾಡಿ ಹಾಕಿದೀನಿ. ಆನಿಯನ್ 5 ನಿಮಿಷ ಬೇಯ್ಕೊಳ್ಳಿ, ಆಮೇಲೆ ಟೊಮೊಟೊ ಹಾಕ್ಬೇಕು. ಮಧ್ಯೆ ಮಧ್ಯೆ ಈರುಳ್ಳಿನ ಸ್ವಲ್ಪ ಕೈ ಆಡಿಸ್ತಾ ಇರಿ. ಇನ್ನೊಂದ್ ನಿಮಿಷ ಬೇಯಿಸೋಣ. ಆನಿಯನ್ ಬೆಂತು ಸಾಫ್ಟ್ ಆಗಿದೆ, ಸಾಕು. ಇಷ್ಟು ಬೆಂದ್ರೆ ಇವಾಗ ಟೊಮೊಟೊ ಹಾಕೋಣ. 2 ಟೊಮೊಟೊ ಹಾಕ್ತಾ ಇದೀನಿ ನಾನು, ಮೀಡಿಯಂ ಸೈಜ್ದು. ಟೊಮೊಟೊ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಬೇಕು. ಟೊಮೊಟೊ ಆಲ್ಮೋಸ್ಟ್ ಬೇಯ್ತು. ಇನ್ನೊಂದ್ ನಿಮಿಷ ಕೈ ಆಡಿಸಿ ಆಮೇಲೆ ಬೆಂಡೆಕಾಯಿ ಹುರಿದಿಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಬೇಕು. ಬೆಂಡೆಕಾಯಿ ಹಾಕಿದ್ಮೇಲೆ ಅದು ಒಗ್ಗರಣೆಯಲ್ಲಿ 5 ನಿಮಿಷ ಬೇಯಬೇಕು. ಕೈ ಆಡಿಸ್ತಾ ಇರಿ ಮಧ್ಯೆ ಮಧ್ಯೆ. ಒಗ್ಗರಣೆಗೆ ಹಾಕಿದ್ಮೇಲೆ ತುಂಬಾ ಹೊತ್ತೇನ್ ಬೇಯಿಸೋದ್ ಬೇಕಿಲ್ಲ, 5-10 ನಿಮಿಷ ಬೇಯಿಸಿದ್ರೆ ಸಾಕು. ನಾವು ಎಣ್ಣೆಲಿ ಹುರಿದಿರ್ತೀವಲ್ಲ, ಅವಾಗ್ಲೇ 3/4 ಭಾಗ ಬೆಂದೇ ಇರುತ್ತೆ. ಆಲ್ಮೋಸ್ಟ್ ಆಯ್ತು. ಇನ್ನೊಂದ್ 2 ನಿಮಿಷ ಬಿಡೋಣ. ಇವಾಗ ಇದಕ್ಕೆ ಒಂದ್ ಸ್ವಲ್ಪ ಅರಿಶಿನ ಮತ್ತೆ ಸಾಲ್ಟ್ ಹಾಕ್ಬೇಕು. ತೆಂಗಿನಕಾಯಿ ತುರಿ, ಫ್ರೆಶ್ ತೆಂಗಿನಕಾಯಿ ತುರಿ. ನಾನು ಒಂದು ಅರ್ಧ ಬೌಲ್ ಅಷ್ಟು, 3 ಟೇಬಲ್ ಸ್ಪೂನ್ ಅಷ್ಟು ತೆಂಗಿನಕಾಯಿ ತುರಿ ತಗೊಂಡಿದೀನಿ. ಇನ್ನೊಂದ್ 2 ನಿಮಿಷ ಬೇಯಿಸ್ಬೇಕು. ಆಮೇಲೆ ಎಂಡಲ್ಲಿ ಕೊತ್ತಂಬರಿ ಸೊಪ್ಪು, ಫ್ರೆಶ್ ಕೊತ್ತಂಬರಿ ಸೊಪ್ಪಿದ್ರೆ ಕಟ್ ಮಾಡಿ ಹಾಕೊಳ್ಳೋದು. ಈ ಪಲ್ಯ ಮಾಡೋಕೆ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ಬೆಂಡೆಕಾಯಿನ ಹುರಿದಿಟ್ಕೋಬೇಕಲ್ಲ ಮುಂಚೆ, ಅದಕ್ಕೆ ಟೈಮ್ ಜಾಸ್ತಿ ತಗೊಳುತ್ತೆ ಅನ್ಸುತ್ತೆ. ಬಟ್ ಈಸಿ, ತುಂಬಾ ಈಸಿ ಪಲ್ಯ ಮಾಡೋದು. ತುಂಬಾ ರುಚಿಯಾಗಿರುವಂತ ಪಲ್ಯ. ಚಪಾತಿ, ರೊಟ್ಟಿ ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕೈ ಆಡಿಸಿ ಸ್ಟವ್ ಆಫ್ ಮಾಡೋದಷ್ಟೇ. ಪಲ್ಯ ರೆಡಿ ಆಯ್ತು. ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ರುಚಿಯಾಗಿ ಆಗುವಂತ ಪಲ್ಯ ಇದು. ನೀವು ಮನೇಲಿ ಮಾಡಿ ನೋಡಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕೆ. ಟೇಕ್ ಕೇರ್ ಎವ್ರಿ ಒನ್. ಬಾಯ್.